ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಅಥವಾ ಫೇಸ್ಬುಕ್ ಓಪನ್ ಮಾಡಿದ್ರು ಎಲ್ಲಿ ಏನು ಓಪನ್ ಮಾಡಿದ್ರು ಕೂಡ ಯಾವ ಲೆವೆಲ್ಗೆ ಸೌಂಡ್ ಮಾಡ್ತಿದೆ ಅಂತ ಎಷ್ಟು ಖುಷಿ ಇದೆ ಸರ್ ನಿಮಗೆ? ಖುಷಿ ಇದೆ. ಪ್ರಮೋಷನ್ಸ್ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾ ಇದೆ. ಇನ್ನೂ ಪ್ರಮೋಷನ್ಸ್ ಮಾಡಬೇಕು. ಒಂದು ಸಿನಿಮಾನ ಪ್ರಮೋಟ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಇವಾಗ ಯಾವಾಗ್ಲೂ. ಬಿಕಾಸ್ ಆಫ್ ಎಲ್ಲ ಲ್ಯಾಂಗ್ವೇಜ್ಗಳು ಬರೋದು ಆ ಕಾಂಪಿಟೇಷನ್ ಇದ್ದಾಗ ನಾವು ಕೂಡ ಚೆನ್ನಾಗಿ ಪ್ರಮೋಟ್ ಮಾಡಬೇಕು ಅನಿಸುತ್ತೆ. ಅದು ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಪ್ರಮೋಷನ್ ಮಾಡ್ತಾ ಇದ್ದೀರಾ ಭೀಮಾ ಸಿನಿಮಾನ ಅಂತ. ಹೌದು ಸರ್. ಸರ್ ಆಮೇಲೆ ನಾನು ಪ್ರತಿ ಸಲ ನಿಮ್ಮನ್ನ ಅಬ್ಸರ್ವ್ ಮಾಡಿದ್ದೀನಿ, ನಿಮ್ಮ ಹತ್ರ ಬಂದಾಗ ಅದನ್ನೇ ಕೇಳ್ತೀನಿ ಸರ್. ಏನಪ್ಪ ಅಂದ್ರೆ ಈ ಹೊಸಬ್ರಿಗೆ ಅವಕಾಶ ಕೊಡೋಂಥದ್ದು ಎಲ್ರಿಗೂ ಬರಲ್ಲ ಸರ್. ಆದ್ರೆ ನಿಮ್ಮ ಸಿನಿಮಾಗ ಸಲಾಗ ಅಂತ ಬಂದ್ರು ಅಷ್ಟೇ ಅದು ಎಷ್ಟೋ ಜನರಿಗೆ ನೀವು ಬೆಳಕಾಗಿದ್ದೀರಾ. ನಿಮ್ಮ ಹೆಸರು ಹೇಳ್ಕೊಂಡು ಎಷ್ಟೋ ಹುಡುಗರುಗಳು ಇವತ್ತು ಕೆಲಸ ಮಾಡ್ತಿದ್ದಾರೆ. ಹಂಗೆ ಈಗ ಭೀಮಾಗ್ ಬಂದ್ರು ಕೂಡ ಎಷ್ಟೋ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಹೊರ ತಂದಿದ್ದೀರಾ. ಅವ್ರನ್ನೆಲ್ಲ ನೋಡುವಾಗ ವಾವ್ ಅಂತ ಅನ್ನೋ ಲೆವೆಲ್ಗಿದೆ ಸರ್. ಅವ್ರು ನಿಮ್ಗೆ ಹೇಗೆ ಅನ್ಸುತ್ತೆ ಸರ್ ಅವ್ರನ್ನೀಗ ಈ ಸಾಂಗ್ಗಳಲ್ಲಿ ನೋಡುವಾಗ ಅಥವಾ ಕೆಲವೆಲ್ಲ ಅವ್ರದ್ದು ಆಕ್ಷನ್ಗಳೆಲ್ಲ ನೋಡುವಾಗ ವಾವ್ ವಾವ್ ಅಂತ ಅನ್ಸುತ್ತೆ. ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ನಾನು ತಂದ ಹುಡುಗರು ನನ್ನ ಹುಡುಗರು ಅಂತ? ಹೌದು. ಈಗ ನನ್ಗೆ ಯಾವಾಗಲೂ ಒಂದು ಆಸೆ, ಈ ಹೊಸಬರು ಬರ್ತಾರೆ ಅಂದರೆ ಅವ್ರನ್ನ ಪ್ರಮೋಟ್ ಮಾಡಿ ಒಳ್ಳೇದಾಗಲಿ ಅಂತ ಬಯಸೋದು. ಹೌದು. ಸೊ ಹಂಗಾಗಿ ಆಮೇಲೆ ಸ್ಪೆಷಲಿ ತೀರಾ ಬಡವ್ರ ಮನೆ ಮಕ್ಕಳು ಅಂದರೆ 100% ಬಿಡೋದೇ ಇಲ್ಲ ನಾನು. ಹೆಂಗನ ಮಾಡಿ ಎಳಿತೀನಿ. ಅಂದರೆ ಎಲ್ಲರ ಬಡವರ ಮನೆಯಲ್ಲೂ ಒಂದು ಕನಸಿರುತ್ತೆ, ನನ್ನ ಮಗನು ಹಿಂಗಾಗಬೇಕು, ನನ್ನ ಮಗಳು ಹಿಂಗಾಗಬೇಕು ಅಂತ. ಹಂಗಾಗಿ ನಾನು ಅದೊಂದು ಯಾವಾಗ ಸಿನಿಮಾ ಮಾಡಿದ್ರು ಆ ಥರ ಹೊಸಬ್ರನ್ನ ತರ್ತೀನಿ. ಅದು ನನ್ನ ಇಂಟೆನ್ಷನ್. ಆಮೇಲೆ ನಮ್ಗೆ ಗೊತ್ತಾಯ್ತು ಈ ಭೀಮಾ ಅಂತ ಬಂದಾಗ ಈ ಶೂಟಿಂಗ್ ಸೆಟ್ಟಲ್ಲಿ 1-2-3 ದೊಡ್ಡ ಮಟ್ಟದ ಗಾಯಗಳ ಆಗಿದ್ದಾವೆ, ಏಟುಗಳಿಂದ ಪಾರಾಗಿ ಬಂದಿದ್ದೀರಾ ಅಂತ. ಬಟ್ ನೀವು ಅದನ್ನ ಎಲ್ಲೂ ಕೂಡ ಹೇಳಿಲ್ಲ ಸರ್. ಕಾಮನ್ ಆಗಿ ಎಲ್ಲ ಹೇಳ್ಕೊತಾರೆ ಹಿಂಗಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋದು ಇಂಥವೆಲ್ಲೂ ಇರುತ್ತೆ ಸ್ಟಾರ್ಗಳಂತ ಬಂದಾಗ. ನೀವು ಯಾಕೆ ಅದನ್ನೆಲ್ಲ ಶೇರ್ ಮಾಡಿಲ್ಲ ಅಂತ ಹೇಳಿ? ಅವಶ್ಯಕತೆ ಇರೋದಿಲ್ಲ, ಸಮ್ಟೈಮ್ಸ್ ಬೇಡ ಅನ್ಸುತ್ತೆ ಅದು. ಅದರಿಂದ ಏನು ಪಬ್ಲಿಸಿಟಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ. ಅಲ್ಲ ಸರ್, ಆದ್ರೂ ಕೂಡ ಒಂದು ಈ ತರ ಇರುತ್ತೆ, ಕಠಿಣವಾಗಿರುತ್ತೆ. ನಿಮ್ಮ ಅಭಿಮಾನಿಗಳು ಅಂದರೆ ಲೈಕ್ ನಮಗೀಗ ನಾನು ಆ್ಯಕ್ಷನ್ ಮಾಡೋಕ್ಕೆ ಶುರು ಮಾಡಿದಾಗ ಮತ್ತೆ ಹೀರೋ ಆಗೋಕ್ಕಿಂತ ಮುಂಚೆಯಿಂದ ಮಾಡಿರೋ ಪ್ರಾಕ್ಟೀಸ್ ಇದೆಯಲ್ಲ, ಕಾಫಿ ಕುಡಿಯೋಣ ಬನ್ನಿ, ಪ್ರಾಕ್ಟೀಸ್ ಇದೆಯಲ್ಲ, ನೀವು ನಂಬಲ್ಲ, ನಮಗೊಂದು ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗಿದೆ ಬಾಡಿ. ಸಿಕ್ಕಾಬಿಟ್ಟೆ ಫ್ರ್ಯಾಕ್ಚರ್ಸ್ ಆಗಿದೆ, ಎಲ್ಲ ಕಡೆ ಡ್ಯಾಮೇಜ್ಡು. ಬಟ್ ಅದನ್ನ ಹೇಳ್ತಾ ಕೂತ್ರೆ ನೋಡೋರ್ಗೆ ಅಯ್ಯೋ ನಮಗೂ ಏಟಾಗ್ಬಿಟ್ರಿ ಅಂತಾರೆ. ಏಟಾದ್ರೂ ಹೇಳ್ಬಾರ್ದು, ಚಾಲೆಂಜ್ ಬಿಡಬಾರ್ದು. ನಾವು ಹೆಂಗನ ಮಾಡಿ ಬದುಕಬೇಕು. ಯಾಕಂದ್ರೆ ಸುಮಾರು ಜನ ಹುಡುಗರು ಈ ಎನಿ ಪ್ರಾಕ್ಟೀಸ್, ಸ್ಪೋರ್ಟ್ಸ್ ಆಗ್ಬೋದು, ಫೈಟ್ ಆಗ್ಬೋದು, ಜಿಮ್ನಾಸ್ಟಿಕ್ಸ್ ಆಗ್ಬೋದು, ಯಾವಾಗ್ಲೂ ಸ್ಟಾರ್ಟ್ ಮಾಡಕ್ ಹೋಗಿ ಆ ಸಣ್ಣ ಏಟಾಗಿದ್ದ ತಕ್ಷಣ ಭಯ ಬಿದ್ಬಿಟ್ಟು ಬರಲ್ಲ. ನೀವು ಯಾವಾಗ ಅದನ್ನೆಲ್ಲ ತಡೆದು ಮತ್ತೆ ನಿಲ್ತಿರೋ ಆವಾಗ ನೀವು ಒಂದು ಚಾಂಪಿಯನ್ಸ್ ಅಂತ ಆಗ್ತೀರಾ. ಹೌದು ಸರ್. ಹಂಗೆ ನಮ್ಗೆ ಆಕ್ಷನ್ ಇರೋಗಳಿಗೆ ನಮ್ಗೆಲ್ಲರಿಗೂ ಅಷ್ಟೇನೆ. ಕಾಫಿ ಕೊಡಮ್ಮ, ಎಲ್ಲರೂ ಡ್ಯಾಮೇಜ್ ನಾವು. ಓಕೆ. ಆಮೇಲೆ ಸರ್ ಈ ಹುಡುಗರುಗಳನ್ನೆಲ್ಲ ಅದು ಎಲ್ಲಿಂದ ಹೇಗೆ ತರ್ತೀರಾ ಸರ್? ಹೆಂಗ್ ಸಾಧ್ಯ ಸರ್? ಯಶೋದಾಗ ಏನಾಗುತ್ತೆ, ನಾವೇನೋ ಒಂದು ಕತೆ ಮಾಡಿರ್ತೀವಿ, ಆ ಕತೆ ಮಾಡಿದಾಗ ಆ ಪಾತ್ರಗಳನ್ನ ನೋಡ್ತೀವಿ, ನೋಡಿದಾಗ ನಮ್ಗೆ ಒಂದು ಅನ್ಸುತ್ತೆ ಇದೇ ಥರದವ್ರನ್ನ ಮಾಡಿಸ್ಬೇಕು ಅಂತ. ಈಗ ಅದು ಯಾರೋ ಒಂದು ಆ ಥರ ಸಫರ್ ಮಾಡ್ತಿರೋನು ಅಥವಾ ಆ ಥರ ಕಾಣೋನು ಅವನ್ನೇ ಆ್ಯಕ್ಟ್ ಮಾಡಿಸ್ಬೇಕನ್ನೋ ಒಂದು ಆಸೆ ಇರುತ್ತೆ. ಅವಾಗ ಹೊಸಬ್ರನ್ನ ಹುಡುಕ್ತೀನಿ, ಅದೇ ಫೆಮಿಲಿಯರ್ ಫೇಸ್ನ ಹುಡುಕಿ ಬನ್ನಿ ಅಂತ ಕರ್ಕೊಂಬಂದು ಮಾಡಿಸ್ತೀನಿ. ಆವಾಗ ನಿಮಗೆ ಒಂದು ಒರಿಜಿನಲ್ ಅನ್ಸುತ್ತೆ. ಇಲ್ಲಾಂದರೆ ಇನ್ ಜನರಲ್ ಎಲ್ಲ ಮಾಡ್ತಿರೋ ನಟರುಗಳು ಮಾಡ್ದಂಗೆ ಮಾಡೋಕ್ಕೆ ಹೋದರೆ ಇವ್ರನ್ನ ಅಲ್ಲಿ ನೋಡಿದ್ದೀನಿ, ಅವ್ರನ್ನ ಇಲ್ಲಿ ನೋಡಿದ್ದೀನಿ, ಜಡ್ಜ್ಮೆಂಟ್ ಶುರು ಮಾಡ್ತಾರೆ ಕೆಲವ್ರ ಮೇಲೆ. ಹಂಗಾಗಿ ಹೊಸಬ್ರಿಗೆ ಜಾಸ್ತಿ ಒತ್ತು ಕೊಡ್ತೀನಿ ನಾನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.